ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಬಂದು ಸಂಡೇ ನಮ್ಮ ಮನೆಯಲ್ಲಿ ನಾರ್ಮಲಾಗಿ ಮಾರ್ನಿಂಗ್ ಸ್ಟಾರ್ಟ್ ಆಗೋದೆ ವಾಟರಿಂದ. ಸೊ ಮಾರ್ನಿಂಗ್ ವಾಟರಿಂದ ನೈಟ್ ಊಟದ ತನಕ ನಾನಿವತ್ತು ವಿಡಿಯೋ ಕ್ಲಿಪ್ ತೊಗೊಂಡು ಪೋಸ್ಟ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಗೈಸ್, ಟಿಫನ್ ಮಾಡಿ. ಆನಿಯನ್ ದೋಸೆ ತುಂಬಾ ಚೆನ್ನಾಗಿದೆ, ತಿನ್ನಿ. ಬನ್ನಿ ಕುತ್ಕೊಳ್ಳಿ. ಹೋಗು ಎಲ್ಲಿ ಬೇಗ ಬರು, ಕೊಡೋಗ್ಬೇಡ, ಹೋಗ್ಬೇಡ. ಕೊಡು, ನೀಟಾಗಿ ಕೊಡ್ಬೇಕು ಅವ್ರಿಗೆ. ಅದು ಎತ್ಕೊಡು ಪಾಪ, ಅದು ಎತ್ಕೊಡು ಅದಕ್ಕೆ. ಓಡಾಡ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಹಿಂಗಡೆ ಯಾರು ನೋಡ್ತಿದ್ರು. ಈಗ ನಾವು ಓಡಾಡ್ಕೊಂಡು ಬರ್ತೀವಿ. ಓಕೆ, ಈಗ ನಾವು ಅಮ್ಮನ ತೋರಿಸ್ತೀನಿ ನೋಡಿ. ಅಮ್ಮ ಸ್ಮೈಲ್. ನೋಡಿ ನಾವು ಅಕ್ಕ ಏನು ಮಾಡ್ತಿದ್ದಾರೆ. ನಮ್ಮ ಅಕ್ಕ ಹೆಲ್ಮೆಟ್ ಬಿಟ್ಟು ಬರೋದು ಮರ್ತೋಗಿದ್ದಾರೆ. ನೋಡಿ ನೋಡಿ, ಏನು ಹೇಳಿ. ಕ್ರಿಕೆಟಲ್ಲಿ ಬಿಂದಾಗಿರೋದು. ನಾನು ಎರಡು ಮ್ಯಾಚಲ್ಲಿ ಔಟ್ ಆಗಿದೆ. ಲಾಸ್ಟ್ ಮ್ಯಾಚಲ್ಲಿ ಒಬ್ಬ ನನ್ನ ಫ್ರೆಂಡ್ ಬಂದಿದ್ದ. ಅವನ್ನ ಕಸ್ಕೊಂಡು ನಾವು ಕಷ್ಟಪಟ್ಟು ಆಡಿ ನಾನು ಗೆದ್ದಿ ಕೊಟ್ಟಿದ್ದೆ. ನನಗೆ ಎಂಥ ಫ್ರೆಂಡ್ಸ್ ಇರ್ಬೋದು, ಒಳ್ಳೆ ಫ್ರೆಂಡ್ಸ್. ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ಇವಾಗ ಏರ್ ಹಾಕ್ಸ್ಕೊಂಡು ಗಾಡಿಗೆ ಓಡೋದೆ. ಮಧ್ಯದಲ್ಲಿ ಎಲ್ಲರೂ ಪಂಚರ್ ಆಗ್ಬಿಟ್ರೆ ಏನು ಮಾಡೋದು ಗೈಸ್?
ಇಲ್ಲಂದ್ರೆ ನನ್ನ ಫ್ರೆಂಡ್ಸ್ ನನ್ನ ಮಗ ಹೊಸ ಸೈಕಲ್ ಕೊಡ್ಸಿದೆ ಇಲ್ಲಿವರೆಗೂ ಬಂದಿಲ್ಲ ಅಂದರೆ ನಾನು ಬಂದೇ ಬರ್ತೀನಿ ಇಲ್ಲಿಗೆ. ಅಷ್ಟೊತ್ತಿಗೆಲ್ಲ ಹೋಗಿರುತ್ತೆ. ಇವನ್ಗೆ ಆಕ್ಚುಲಿ ಇಲ್ಲಿ ಯಾರೋ ಬ್ಯಾಡ್ಮಿಂಟನ್ ಆಡ್ತಾ ಇದ್ರು ಇವರು. ಅದಕ್ಕೆ ಇವನಂತಂದ್ರೆ ನಾವು ಬ್ಯಾಡ್ಮಿಂಟನ್ ತಗೊಬರ್ಬೇಕಾಗಿತ್ತು ಅಂತ ಹೇಳ್ದ. ಅದಕ್ಕೆ ನೆಕ್ಸ್ಟ್ ಟೈಮ್ ತಗೊಬರೋದೇ ಬಿಡು ಅಂತಂದ್ರೆ. ಆ್ಯಕ್ಚುಲಿ ನಾವು ಈ ಪ್ಲೇಸ್ ಎಲ್ಲ ಅಷ್ಟು ವಿಸಿಟ್ ಮಾಡಿಲ್ಲ, ಇಲ್ಲಿ ನಮ್ಗೆ ಗೊತ್ತೇ ಇಲ್ಲ ಈ ಥರ ಪ್ಲೇಸ್ ಇದೆ ಇಲ್ಲಿ ಅಂತ. ಸೊ ಇವನಂತಂದು ಇವ್ರು ಯಾರೋ ಬ್ಯಾಡ್ಮಿಂಟನ್ ಆಡ್ತಾ ಇದ್ರು. ಸೊ ನಾವು ನೆಕ್ಸ್ಟ್ ಟೈಮ್ ಬ್ಯಾಡ್ಮಿಂಟನ್ ತರೋಣ ಅಂತ ಹೇಳಿದ್ವಿ. ಆಯ್ತಾ ರೀ? ನೆಕ್ಸ್ಟ್ ಟೈಮ್ ತರೋಣ. ಈಸ್ಕೊಳದ ಅವ್ರು ಕೊಟ್ರೆ ಹಂಗೆಲ್ಲ ಕೇಳ್ಬಾರ್ದು ಅವ್ರಿಯ. ಮಾಮ ಅವ್ನು ಬ್ಯಾಡ್ಮಿಂಟನ್ ಆಡ್ಬೇಕಂತೆ ಗೈಸ್ ಇವಾಗ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ಇಲ್ಲಿ. ಸಂಜೆ ಟೈಮ್ ಬರಬೇಕು ಗೈಸ್ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಾಕ್ ಮಾಡೋಕ್ಕೆ. ಹಾಂ ಇದು ಚೆನ್ನಾಗಿದೆ ನೋಡ್ಬೇಕು. ಹಾವು ಕೊಯ್ಯಂತೆ ದೊಳುತ್ತಾರ್ಯಾ? ನನ್ನ ತಮ್ಮಂಗೆ ಹಾವು ಕೊಯ್ಯಂತೆ ದೊಳುತ್ತಂತೆ. ಹಾವು ಕೊಯ್ಯಂತೆ ದೊಳುತ್ತಂತೆ. ಯಮ್ಮ ಅದು ಹಾವಿದ್ದಂಗೆ ಐತದ. ಇವಾಗ ನಾವು ಬೋಂಡ ಕಾರ್ನರ್ಗೆ ಬಂದಿದ್ದೀವಿ. ನನ್ನ ತಮ್ಮ ಏನೋ ತಿನ್ಬೇಕು ಅಂತ. ಅಣ್ಣ ನಮ್ಮ ಅಕೌಂಟಲ್ಲಿ ಫ್ರೆಂಡ್ಗೆ ಒಂದು ಸ್ಪೆಷಲ್ ಬೋಂಡ. ಬೋಂಡ ಕಾರ್ನರ್ಗೆ ಬಂದಿದ್ದೀವಿ ಗೈಸ್. ನಮ್ಮ ಚಿಕ್ಕಮ್ಮನ ಹಠ ಮಾಡಿಸ್ಕೊಂಡು ಕರ್ಕೊಂಡ್ಬಂದ. ಅಲ್ಲಿ ನೋಡಿ ಬೋಂಡ ಕಾರ್ನರ್ಗೆ ಹೋಗು ಅಂತಂದ್ರೆ ಅಲ್ಲಿ ಈ ಚಳಿ ಟೈಮಲ್ಲಿ ಒಳ್ಳೆ ಬಿಸಿ ಬಿಸಿ ಬೋಂಡ ಬಜ್ಜಿ ತಿಂತಾ ಇದ್ರೆ ಹೆಂಗಿರುತ್ತಲ್ಲ. ಎಲ್ಲ ಬಿಸಿ ಇದೆ ಅಂತ. ಬಿಸಿ ಬಿಸಿ ಬಜ್ಜಿ ಬೋಂಡ. ಮಳೆ ತುಂಬ ಕಾಯಿಸು ಬೆಂಗಳೂರಲ್ಲಿ. ಅಕ್ಕ ತಿಂತದ ಪಾಪ. ಅಕ್ಕ ವಿಡಿಯೋ ಕಂಬಿಡಕ್ಕ ಕುತ್ಕೋದ್ಯಾ? ಇದು ಕ್ಯಾಪ್ಸಿಕಮ್ ಅಲ್ಲ, ಎಗ್. ಹಾಂ, ಎಗ್ದು. ಬೆಂಗಳೂರು ಚಳಿಗೆ ಮಳೆಗೆ ಸಗದಾಗಿರುತ್ತೆ. ಅನ್ಬೇಕು ನೀವು ಒನ್ ಮೋರ್. ತುಂಬ ಇಷ್ಟ ಬರ್ತಂತೆ ಕಾಯ್ಸ್. ಅಲ್ಲಿ ನೋಡಿ ಹೆಂಗ್ ನೋಡ್ತಾನೆ ನಾನು. ತಿನ್ಬೇಕು, ಅನ್ನ ಮಾಡ್ಕೋಬಾರ್ದು. ಅಕ್ಕ ಬಜ್ಜಿ ತುಂಬ ಚೆನ್ನಾಗಿತ್ತು. ಬೋಂಡ, ಅದು ಎಗ್ ಬೋಂಡ ತುಂಬ ಚೆನ್ನಾಗಿತ್ತು. ಫೈನಲಿ ಗೈಸ್ ಇವಾಗ ತಿಂದು ಮನೆಗೆ ಹೊರಡೋದ ಏನು ಮಾಡೋದ ನೋಡೋದು. ಚಿಕ್ಕಮ್ಮ ಸೀದಾ ಮನೆನಾ? ಅಲ್ಲಿ ಅವ್ನು ನೋಡಿ ಬೇಡ.
ತಿರ್ಗಾ ಏನೋ ಟ್ಯಾಕ್ಸ್ ಆಗ್ತಾನೆ ಗಾಯ್ಸ್. ಬೇಡಮ್ಮ ಅಂತ ತಿರ್ಗಾ ಏನೋ ಟ್ಯಾಕ್ಸ್ ಆಗ್ತಾನೆ ಅವ್ನು ಆಗ್ಲೇ ಹೇಳಿದ ನನ್ನ ಪಕ್ಕ ನೋಡು ಪಾಪ್ಕಾರ್ನ್ ಕೊಡ್ಸ್ಕೊತೀನಿ ಅಂತಂದ. ಹಂಗೆ ಆ ಆಂಟಿ ಸ್ಮೈಲ್ ಮಾಡ್ತವ್ರೆ. ಆ ಆಂಟಿ ಇತ್ತಾನೆ ಬಜ್ಜಿ ಮಾಡೋದ್ರಿಂದ ಆಗ್ಲೇ ಜ್ಯೂಸು ಬಂದವನಲ್ಲ ಅಂದ್ಬಿಟ್ಟು ನೋಡ್ತಾರೆ. ಏನು ತಗೋತಾ ಇದ್ಯಾರ್ಯಾ? ಏನು ಹೇಳ್ತೀರಾ ಆರ್ಯ? ಏನು ಹೇಳ್ತೀರಾ? ಖಾರ ಜಾಸ್ತಿ ಆಗ್ಬಿಡ್ತಾ? ತುಂಬ ಚೆನ್ನಾಗಿದೆ. ಅವನೆಲ್ಲೇ ಹೋದ್ರು ನನ್ನ ತಮ್ಮ ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ತಾನೆ ಗಸ್. ನೋಡಿ ನಾನು ಅವನ ಬಗ್ಗೆ ಒಳ್ಳೇದು ಹೇಳ್ತಾರೆ. ಅವ್ನು ನೋಡಿ ನಿನ್ನ ಒಳ್ಳೆ ಮನಸ್ಸಿನ ಗುಣ ಹೇಳ್ತಾ ಇದ್ದೀನಿ ಆರ್ಯ. ನಾನು ಇದ್ದೀನಿ, ಆದರೆ ನೀನು ಜಾಸ್ತಿ ಇದು ಮಾಡ್ಕೊತಿಯಲ್ಲ, ಫ್ರೆಂಡ್ ಮಾಡ್ಕೊತಿಯಲ್ಲ ಎಲ್ಲರನ್ನೂ. ಅವನು ಏಜ್ ಎಲ್ಲ ನೋಡಲ್ಲ ಗೈಸ್. ಯಾರು ಇರ್ತಾರೋ ಈಗ ವಯಸ್ಸಾದವರೇ ಆಗಲಿ ಚಿಕ್ಕವರೇ ಆಗಲಿ ದೊಡ್ಡವರು ಎಲ್ಲರನ್ನೂ ಒಂದು ಫ್ರೆಂಡ್ ಮಾಡ್ಕೊತಾರೆ. ಅದಕ್ಕೆ ಆರ್ಯ ಅಂತ ಕರೆಯೋದು. ಅಳ್ಬೇಡ ಆರ್ಯ. ಅವನೇ ಓಪನ್ ಮಾಡ್ತಾನಂತೆ. ಏನಾರಿ ಅದು ಹಂಗೆ ಸೂಪರಾಗಿ ಸೂಪರ್ ಗಾಯ್ಸ್. ಇವಾಗ ನಾವು ಇದು ತಗೊಂಡ್ವಿನು ಸೋಡಾ ತಗೊಂಡ್ವಿ, ಗೋಲಿ ಸೋಡಾ. ಏನು ಮಾಡೋದು ಅಂತಂದ್ರೆ ಯಾರು ಫಸ್ಟ್ ಕುಡಿತಾ ನೋಡೋದು. ತಮ್ಮನೆ ಮುಗಿಸೋದು ನಮ್ಗೆ ಗೊತ್ತು. ಆರ್ಯ ಮುಗಿಸ್ತಾ ಆಗಿಲ್ಲ ನಮ್ಮ ಕೈಲಿ. ನಮ್ಮ ಚಿಕ್ಕಮ್ಮ ಹೋದ್ರೆ ಅಂತ ಕಂಡ್ಬಿಟ್ಟು ಲಾನಿಕ್ ಎಂಜಾಯ್ ಮಾಡ್ಕೊಂಡು ಕುಡಿತವ್ರು ಅವರು. ಆರ್ಯ ಆಯ್ತಾ? ಇದಾಗಿಲ್ಲ ನಾನು ಹೇಳಿಲ್ವ ಅವನೇ ವಿನ್ನಾಗದು ಅಂತ. ಆಯ್ತು ಚೆನ್ನಾಗಿ ಕುಡ್ಕುತ್ತಾ ಗೈಸ್. ಏನು ಗೊತ್ತಾ, ಇವ್ರಿಗೆ ಎಂಜಾಯ್ ಮಾಡೋಕ್ಕೆ ಬರಲ್ಲ. ನನ್ನ ಕೋಲ್ಡ್ ಅದಕ್ಕೆ ಎಂಜಾಯ್ ಮಾಡ್ಕೊಂಡು ಆರ್ಯ ಗೂಬೆಗಳು ಗೊಟ್ಟ ನನ್ನ ದೇಹ ಖಾಲಿ ಆಗಲಿ ಅಂತಲೇ ನಾನು ಹಚ್ಕೊಂಡ್ಬಂದು ಗೇಮ್ ಮಾಡಿಸಿದ್ದು. ಹೆಂಗೆ ನಾವು ಕುತ್ಕೊಂಡು ಮುಖ ನೋಡು, ಕುತ್ಕೊಂಡು ಮುಖ ನೋಡಿ. ನೋಡಿದ್ರ ಎಂತ ಪ್ಲಾನ್ ಮಾಡೋರು. ಮೋಸ ಇದು, ಸಿಕ್ಕಾಪಟ್ಟೆ ಮೋಸ ಇದು. ಬೇಕಾಗಿಲ್ಲ ಎಷ್ಟೇ ಒಂದು ಬಾಡು. ಈಗ ನಮ್ಗೆ ಇವೆಲ್ಲ ಕೊಟ್ಟವ್ರೆ. ಕುಡಿಯಪ್ಪ ಪಾಪ ಚೆಲ್ಕಂಡೆಲ್ಲ ಕುಡ್ಬಿಟ್ಟ. ಚೆಲ್ಕಂಡು ಕುಡ್ದವನೆ. ಚೆಲ್ಕಂಡೆಲ್ಲ ಕುಡ್ದು ತಾನೇ ಗೆಲ್ಬೇಕು ಅಂತ ಅವನು. ಚಳಿ ಮಳೆ ಕಾಯಿಸಿದೆಲ್ಲ ಸಿಕ್ಕಾಪಟ್ಟೆ. ಇನ್ನು ಕೇರಳ ಮತ್ತೆ ಇದು ಕೂರ್ಗು ಮಡಿಕೇರಿ ಸೈಡೆಲ್ಲ ತುಂಬ ಮಳೆ ಆ್ಯಕ್ಚುಲಿ. ಇದು ಬೆಂಗಳೂರು ಕಂಪೇರ್ ಮಾಡಿದ್ರೆ. ವಿಡಿಯೋದಲ್ಲಿ ತಿನ್ಬೇಕು. ಚೆನ್ನಾಗಿದ್ಯಾ? ಅಲ್ಲಿ ಚೆಲ್ತಾ ಇದ್ದೀನಿ. ಅಲ್ಲ ಹಿಂಗೆ ಅವ್ನು ಮಾಡಿದ್ದ ನಂಗೊಂದ್ಸತಿ ಥರ ಮಾಡಿದ್ದ ಕಲ್ಸಿ. ನಾನು ಅಂತ ಅಂದ್ಬಿಟ್ಟಿದ್ದೆ, ಸದ್ಯ ವಿಡಿಯೋ ಮಾಡ್ಕೊಂಡಿರ್ಲಿಲ್ಲ. ಆಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಎಲ್ಲ ತಿಂದಿದ್ದು ಆಯಿತು, ಹೊಡ್ತಾ ಇದ್ದೀವಿ. ನೀವು ನೋಡಿ ಆ ಪೇಪರ್ನು ಬಿಡ್ತಾ ಇಲ್ಲ. ಆ ಪೇಪರ್ನು ಹಿಡ್ಕೊಂಡು ಅದನ್ನ ಹಾಕ್ಬಿಟ್ಟು ಅದನ್ನ ಆಗಲೇ ಕೋನ್ ಐಸ್ ಮಾಡಿದೆಯಲ್ಲ, ತೋರಿಸೋದು ಚಿಕ್ಕ ಕೋನು. ಹೋಗ್ತಾ ಇದ್ವಿ. ಆಗಲೇ ಹೋಗಿದ್ದು ಬಜ್ಜಿನ ಸಾಮಾನು ಹೇಳ್ಕೊಂಡು ಬಂದ್ಬಿಟ್ಟ.
ಕೊನೆಗೆ ಬಾಯ್ ಬೇರೆ ಮಾಡ್ಕೊಂಡು ಏನಂತ ಕೇಳಿದ್ರೆ ಅವರೇ ಕೊಟ್ರಾ ಚಿಕ್ಕು ಅಮ್ಮ ಗಾಡಿ ಗಾಡಿಲಿ ಹೋಗಿ ಹಿಂಗೆ ರೌಂಡ್ ಹೇಳ್ತೀನಿ ಅಂಕಲ್ 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 ಬಾ ಬಾ ಹೇಳು ಬಾ ಬಾ ನನ್ನ ಜೊತೆ ಮನೆ ಇಲ್ಲೇ ಐತೆ ಬಿಟ್ಟವಳೆ ನೋಡಿ ನಾವು ಅಮ್ಮನ ನೋಡಿದ ಅಮ್ಮನ ನೋಡಿ ಪಾಪ ಪಗ ನನ್ನ ಮೇಲೆ ಲವ್ ಇಲ್ವಾ ಪಗ ನನ್ನ ಮೇಲೆ ಲವ್ ಇಲ್ವಾ ಚಿಕನ್ ತೊಗೊಬಂದಿದ್ದೀವಿ. ಚಿಕನ್ ತೊಗೊಂಬಂದರೆ ಅಮ್ಮ ಬಿರಿಯಾನಿ ಮಾಡ್ತಾಯಿದೆ. ಫಾಸ್ಟ್ ಆ್ಯಂಡ್ ಸ್ವಲ್ಪ ಟೈಮಲ್ಲಿ ಎಲ್ಲ ಇನ್ನು ಬಿರಿಯಾನಿ ಮಾಡ್ತಾಯಿದ್ದೀವಿ ನೋಡಿ. ಚಿಕನ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ಯನ್ ಬ್ಲಾಗ್. ನೋಡಿ ಮನೆಗೆ ಬಂದು ಫಟಾಫಟ ಗಿಡಿ ಬಿರಿಯಾನಿ ಮಾಡಿಬಿಟ್ಟಿದ್ದೀವಿ. ಸಿಂಪಲ್ ಆಗಿ ಮಾಡಿದ್ದು, ಮಾಡಬೇಕು ಅಂತ ಮೈಂಡ್ ಸೆಟ್ ಇರಲಿಲ್ಲ. ಸುಮ್ಮನೆ ಕ್ಯಾಶುವಲ್ ಆಗಿ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಬನ್ನಿ ಊಟ ಮಾಡಿ. ಇವತ್ತಿನ ದಿನ ಮುಗೀತು ನಮ್ಮದು. ಓಕೆ ಬಾಯ್, ಗುಡ್ ನೈಟ್. ಗುಡ್ ನೈಟ್.